ಶಿವರಾತ್ರಿ ಹಿನ್ನೆಲೆ ನಾಡಿನಾದ್ಯಂತ ಜಾಗರಣೆ, ರಾತ್ರಿ ಪೂರ್ತಿ ಶಿವನಾಮ ಸ್ಮರಣೆ, ಭಕ್ತ ಸಮೂಹದಿಂದ ಗಂಗಾಧರನ ಭಜನೆ. ಮಹಾಕುಂಭಮೇಳ ಅದ್ದೂರಿ ಸಂಪನ್ನ, 45 ದಿನ 65 ಕೋಟಿ ಜನರಿಂದ ಪುಣ್ಯ ಸ್ನಾನ, ವಿಶ್ವ ದಾಖಲೆ ಬರೆದ ತ್ರಿವೇಣಿ ಸಂಗಮ. ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಮೇಜರ್ ಟ್ವಿಸ್ಟ್, ಸಿಎಂ ಡಿಕೆಶಿ ಬಣದ ಮಧ್ಯೆ ಫೈಟ್, ಸಿದ್ದರಾಮಯ್ಯ ಬಣದಿಂದ ಹೈಕಮಾಂಡ್ಗೆ ಒತ್ತಡ. ಹೈಕಮಾಂಡ್ ಭೇಟಿ ಬಳಿಕ ಗಟ್ಟಿಯಾಯಿತು ಡಿಕೆಶಿ ಧ್ವನಿ, ನಾಯಕತ್ವದ ವಿಚಾರವಾಗಿ ಹೆಚ್ಚಿದ ಆತ್ಮವಿಶ್ವಾಸ, ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯ ಸಂದೇಶ. ಸೇನಾ ವಾಹನದ ಮೇಲೆ ಉಗ್ರರ ಗುಂಡಿನ ದಾಳಿ, ರಜೌರಿ ಜಿಲ್ಲೆಯ ಗಡಿ ಭಾಗದಲ್ಲಿ ಅಟ್ಯಾಕ್, ಯೋಧರು ಅಲರ್ಟ್, ಭಯೋತ್ಪಾದಕರಿಗಾಗಿ ಶೋಧ. ಸಕ್ಸಸ್, ಬಿಗ್ ಸಕ್ಸಸ್. 45 ದಿನ 66 ಕೋಟಿ ಭಕ್ತರಿಂದ ಪುಣ್ಯ ಸ್ನಾನ, ಹಿಂದೂ ಸುನಾಮಿಯನ್ನ ಚಾಣಾಕ್ಷತನದಿಂದ ನಿಭಾಯಿಸಿದ ಯೋಗಿ ಸರ್ಕಾರ. ಉತ್ತರ ಪ್ರದೇಶ ಸಿಎಂ ಕಾರ್ಯತಂತ್ರದಿಂದ ಕೋಟಿ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅಂದಹಾಗೆ ಮಹಾಕುಂಭದ 5 ಯಶೋಗಾಥೆಯ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಯಾಗ್ರಾಜ್ನಲ್ಲಿ ಸನಾತನ ಪರಂಪರೆ ಅನಾವರಣ, ಸಂಗಮದಲ್ಲಿ ಭಕ್ತಿ ಭಾವದ ಸಂಗಮದ ಜೊತೆ ಕೋಟಿ ಭಕ್ತರಿಂದ ಪವಿತ್ರ ಸ್ನಾನ. ಜನವರಿ 13ರಂದು ಆರಂಭವಾದ ಮಹಾಕುಂಭ ಮೇಳದಲ್ಲಿ ಈವರೆಗೆ 64 ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ಇಂದು ಒಂದೇ ದಿನ 2.5 ಕೋಟಿಗೂ ಹೆಚ್ಚು ಹಿಂದೂ ಸುನಾಮಿ ಸಮಾಗಮವಾಗಿದೆ. ನೂರ 44 ವರ್ಷದ ಬಳಿಕ ನಡೆದ ಮಹಾಕುಂಭ ಬಿಗ್ ಸಕ್ಸಸ್ ಆಗಿದೆ. ದೇಶದ ಮೂಲೆ ಮೂಲೆಯಿಂದ ಕೋಟ್ಯಾಂತರ ಭಕ್ತರು ಪ್ರಯಾಗ್ರಾಜ್ಗೆ ಭೇಟಿ ನೀಡಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಈ ಮಹಾಕುಂಭ ಮೇಳ ಸಂಪನ್ನಕ್ಕೆ ಯೋಗಿ ಸರ್ಕಾರ ಕಾರಣವಾಗಿದೆ. ದೇಶ ವಿದೇಶದಿಂದಲೂ ಭಕ್ತರ ಭೇಟಿ. ಮಹಾಕುಂಭದಲ್ಲಿ ವಿದೇಶಿ ಪ್ರಜೆಗಳು ಕೂಡ ಭಾಗಿಯಾಗಿದ್ದಾರೆ. ಈ ಸಂಗಮದಲ್ಲಿ ಮಿಂದೆದ್ದ 30 ಲಕ್ಷಕ್ಕೂ ಹೆಚ್ಚು ವಿದೇಶಿ ಪ್ರಜೆಗಳು, ಸಾವಿರಾರು ಪಾಕಿಸ್ತಾನದ ಹಿಂದೂ ಭಕ್ತರು ಕೂಡ ಭೇಟಿ ನೀಡಿದ್ದಾರೆ. ಒಟ್ಟು 77 ದೇಶದ ಲಕ್ಷಾಂತರ ಭಕ್ತರಿಂದ ಪವಿತ್ರ ಸ್ನಾನ ಆಗಿದೆ. ಕುಂಭಮೇಳಕ್ಕೆ ಭೂತಾನ್ ಪ್ರಧಾನಿ ಶೇರಿಂಗ್ ಟಾಬ್ಗೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. 70 ದೇಶಗಳ ರಾಯಭಾರಿಗಳಿಂದ ಕುಂಭ ಸ್ನಾನ